ಹಲೋ, ವೆಲ್ಕಮ್ ಟು ತನುಜಾ ಕ್ರಿಯೇಷನ್ಸ್. ಇವತ್ತಿನ ಸ್ಪೆಷಲ್ ಸೂಪರ್ ಆಗಿರುವ ಹಾಗಲಕಾಯಿ ಕರಿ. ಹಾಗಲಕಾಯಿ ಕರಿ ಒಂದು ಸಾರಿ ಟೇಸ್ಟ್ ನೋಡಿದ್ದೀರಿ ಅಂದರೆ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಸೂಪರ್ ಆಗಿರುತ್ತೆ ಹಾಗಲಕಾಯಿ ಕರಿ. ಬಿಸಿ ರೈಸಲ್ಲಿ ಹಾಗಲಕಾಯಿ ಕರಿ ಇಟ್ಕೊಂಡು ತಿಂದರೆ ತುಂಬ ಸೂಪರ್ ಆಗಿರುತ್ತೆ, ತುಂಬ ಟೇಸ್ಟಾಗೂ ಇರುತ್ತೆ. ಒಂದು ಸಾರಿ ನೀವೂ ಟ್ರೈ ಮಾಡಿ. ಬನ್ನಿ ಈಗ ಹಾಗಲಕಾಯಿ ಕರಿ ಹೇಗೆ ಮಾಡುವುದಂತ ತೋರಿಸ್ಕೊಡ್ತೀನಿ. ಫಸ್ಟು ಫ್ರೆಶ್ ಆಗಿರುವ ಹಾಗಲಕಾಯಿ 1/4 kg ಆಗಷ್ಟು ತಗೊಳ್ಳಿ. ಫಸ್ಟು ಹಾಗಲಕಾಯಿನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಮೇಗಳ ಸಿಪ್ಪೆ ಎಲ್ಲ ತಗೊಳ್ಳೋಣ. ನೋಡಿ ಇಷ್ಟು ಬಂದಿದೆ, ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ವೇಸ್ಟ್ ಮಾಡೋಕೆ ಹೋಗಬೇಡಿ, ಗಿಡಗಳಿಗೆ ಹಾಕ್ರಿ, ತುಂಬ ಚೆನ್ನಾಗೇ ಬರ್ತವೆ ಗಿಡಗಳು. ನೋಡಿ ಎಲ್ಲ ಹಾಗಲಕಾಯಿನೂ ಸಿಪ್ಪೆ ತಗೊಂಡಾಯಿತು. 2 ಸೈಡು ವೇಸ್ಟ್ ಆಗಿರೋದು ಕಟ್ ಮಾಡ್ಕೊಳ್ಳೋಣ. ಈಗ ಸಣ್ಣ ಸಣ್ಣದಾಗಿ ರವಂಡಾಗಿ ಹಚ್ಕೊಳ್ಳೋಣ. ನಾನು ವಿಡಿಯೋದಲ್ಲಿ ತೋರಿಸಿದಷ್ಟು ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಯಾವ ಸೈಜ್ ಇದೆ ಅಂತ, ಈ ಥರ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಬೌಲಲ್ಲಿ ಹಾಗಲಕಾಯಿ ಕಟ್ ಮಾಡ್ಕೊಂಡಿರೋನ ಹಾಕ್ಕೊಳ್ಳೋಣ. ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನೆಲ್ಲ ಚೆನ್ನಾಗಿ ಕಲಸಾದ್ಮೇಲೆ 1 ಗಂಟೆ ಪಕ್ಕಕ್ಕೆ ಇಡೋಣ. ನೋಡಿ 1 hour ಆದಮೇಲೆ ತೆಗೆದು ನೋಡಿದರೆ ನೀರೆಲ್ಲ ಬಿಟ್ಕೊಂಡಿದೆ. ಇದನ್ನು ಚೆನ್ನಾಗಿ ಗಟ್ಟಿಗೆ ಹಿಂಡ್ಕೋಬೇಕು, ಯಾಕಂದರೆ ಇದರಲ್ಲಿ ಇರೋ ವಿಷ ಎಲ್ಲ ಹೋಗುತ್ತೆ. ಈಗ ಒಂದು ಬಾಣಲಿಯಲ್ಲಿ ಫ್ರೈ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಹಾಗಲಕಾಯಿನ ಹಿಂಡಿ ಇಟ್ಕೊಂಡಿದ್ವಲ್ಲ, ಈಗ ಎಣ್ಣೆ ಕಾದಿದೆ, ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಈಗ ಫ್ರೈ ಮಾಡ್ತಾ ಇರೋಣ. ಈ ಥರ ಬೇಯಿಸಿದರೆ ಚೆನ್ನಾಗಿ ಒಳಗೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಈಗ ಇನ್ನೂ ಇದು ಫ್ರೈ ಆಗಿಲ್ಲ, ಈಗ 50% ಮಾತ್ರ ಫ್ರೈ ಆಗಿದೆ. ನೋಡಿ ಈ ಥರ ಫ್ರೈ ಮಾಡಿದರೆ ವಿಷಾನೇ ಇರಲ್ಲ. ನೋಡಿ ಈಗಾಗಲೇ ಕಲರ್ ಚೇಂಜ್ ಆಗಿದೆ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಈಗ ಇಷ್ಟ ಆದರೆ ಸಾಕು, ನಾನು ತೆಗಿತಾ ಇದ್ದೀನಿ. ನಾವು ಫ್ರೈ ಮಾಡಿದ್ವಲ್ಲ ಅದೇ ಬಾಂಡಲಿಯಲ್ಲಿ ಸ್ವಲ್ಪ 1 ಸ್ಪೂನು ಕಡಲೆಬೇಳೆ, ಹಾಗೆ 1 ಸ್ಪೂನು ಉದ್ದಿನಬೇಳೆ, ಹಾಗೆ ಸಾಸಿವೆ, ಜೀರಿಗೆ, 2 ಒಣ ಮೆಣಸಿನ್ಕಾಯಿ. ಇವಾಗ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು ಆನಿಯನ್ನು ಉದ್ದುದವಾಗಿ ಸಣ್ಣಗೆ ಹಚ್ಕೊಂಡಿರೋದನ್ನ ಹಾಕೋಣ. ಈಗ ಆನಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು. ಈಗ ಇನ್ನೂ ಆನಿಯನ್ನು ಫ್ರೈ ಆಗಬೇಕು. ಫ್ರೈ ಆಗೋಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ 1 ಬೌಲ್ ಆಗಷ್ಟು ಬಿಳೆ ಕಡಲೆ, ಅದೇ ಹಳದಿ ಬೌಲಲ್ಲಿ ಅರ್ಧ ಒಣ ಕೊಬ್ಬರಿ, 1 ಸ್ಪೂನು ಜೀರಿಗೆ, ನಿಮಗೆ ಖಾರದ ತಕ್ಕಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಸಾಲ್ಟು, 8ರಿಂದ 10 ಬೆಳ್ಳುಳ್ಳಿ. ಮೇನ್ ಇದಕ್ಕೆ ಬೇಕಾಗಿರೋದು ಬೆಲ್ಲ ಮಾತ್ರ ಸ್ಕಿಪ್ ಮಾಡಬೇಡಿ. ಬೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಈರುಳ್ಳಿನೂ ಫ್ರೈ ಆಗಿದೆ. ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿ, ಅದನ್ನು ಹಾಕೋಣ. ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಪೌಡ್ರೂ ಹಾಕೋಣ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನೀವು ಒಂದು ಸಾರಿ ಟ್ರೈ ಮಾಡಿ, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಇದನ್ನು ಹೊರಗಡೆನೇ ಒಂದು 4-5 ಡೇಸನ್ನು ಇಡ್ಬೋದು, ಏನಾಗಲ್ಲ. ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆನೇ ಇಲ್ಲ. ನೀವೂ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇನ್ನು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಹಾಗಲಕಾಯಿ ಕರಿ ಆಯಿತು. ಇನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಹೋಗ್ತಾ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್. ಮತ್ತೊಂದು ರೆಸಿಪಿಯಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್.